ರಾಜ್ಯದಲ್ಲಿ ಇನ್ಮುಂದೆ 5 ಅಲ್ಲ 4 ಗ್ಯಾರಂಟಿಗಳು. ಯುವಕರಿಗೆ ಇನ್ಮುಂದೆ ಗೋತಾ ಗ್ಯಾರಂಟಿ. ಯುವ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವ ನಿಧಿಗೆ 1 ಪೈಸೆಯೂ ಬಿಚ್ಚದ ಸಿದ್ದರಾಮಯ್ಯ. ಯುವ ನಿಧಿ ಯೋಜನೆ ವಾಪಸ್ ಪಡೀತಾ ಸರ್ಕಾರ. ಹಾಗಾದ್ರೆ ಯುವ ನಿಧಿಗೆ ಬಜೆಟ್ನಲ್ಲಿ 1 ರೂಪಾಯಿ ಅನುದಾನವೂ ಇಲ್ಲ. ಗ್ಯಾರಂಟಿ ನಂಬಿ ವೋಟ್ ಹಾಕಿದ ಯುವ ಜನತೆಗೆ ಚಿಪ್ಪು ಸಿಕ್ತೀಗ. ಐದು ಗ್ಯಾರಂಟಿಗಳನ್ನ ಮುಂದಿಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆದ್ರೆ ಇದೀಗ ಯುವ ನಿಧಿಗೆ ಗೋತ. ಯಾವುದೇ ರೀತಿಯಾದಂತ ಅನುದಾನ ಇಲ್ಲ ಯುವ ನಿಧಿಗೆ. ಯುವಕರು ಒಂದು ಭರವಸೆಯನ್ನ ಇಟ್ಕೊಂಡಿದ್ರು. ಸರ್ಕಾರ ಯುವಕರಿಗೋಸ್ಕರ ಒಂದು ಯೋಜನೆಯನ್ನ ಜಾರಿ ಮಾಡಿದೆ. ಅದರಲ್ಲಿ ನಮಗೆ ಸಹಾಯ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಯುವಕರು ಕಾಂಗ್ರೆಸ್ಗೆ ಓಟನ್ನ ಹಾಕಿ ಅಧಿಕಾರಕ್ಕೂ ಸಹಿತ ತೆಗೆದುಕೊಂಡು ಬಂದ್ರು. ಬಟ್ ಈಗ ಏನಾಯ್ತು? 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿ ಗೋತಾ ಆಗಿದೆ. 4 ಗ್ಯಾರಂಟಿಗಳು ಮಾತ್ರ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತದ್ದು. ಎಸ್ ನೋಡಿ, ಯುವ ನಿಧಿ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಯುವಕರು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅಂದ್ರೆ ಯುವ ನಿಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಲ್ಲ ನಾಳೆ ಸರ್ಕಾರ ಇದಕ್ಕೆ ಒಂದು ಭರವಸೆಯನ್ನ ಕೊಡುತ್ತಪ್ಪ, ನಾವೇನ್ ಭರವಸೆಯನ್ನ ಇಟ್ಕೊಂಡಿದ್ವಿ ಅದಕ್ಕೆ ತಕ್ಕಂತ ಒಂದು ನಿರೀಕ್ಷೆಯನ್ನ ಹುಸಿ ಮಾಡೋದಿಲ್ಲ ಅಂತ. ಬಟ್ ಈಗ ಏನಾಯ್ತು? ಈ ಬಜೆಟ್ ನಲ್ಲೂ ಸಹಿತ 4 ಗ್ಯಾರಂಟಿಗಳ ಮೇಲೆ ಮಾತ್ರ ಕಾಂಗ್ರೆಸ್ ಅಲ್ಲಿ ಕಾನ್ಸಂಟ್ರೇಟ್ ಅನ್ನ ಮಾಡ್ತು. ಆದ್ರೆ ಯುವ ನಿಧಿಗೆ ಗೋತಾ ಆಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡೋದಕ್ಕೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ಮಹತೇಶ್ ಬಾಗಲಕೋಟೆ. ಸರ್, ವೆಲ್ಕಮ್ ನಿಮಗೆ. ಇನ್ನು ಅದೇ ರೀತಿಯಾಗಿ ಬಿಜೆಪಿಯಿಂದ ಬಿಜೆಪಿ ವಕ್ತಾರರಾದಂಥ ದಿಲೀಪ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ಸರ್, ವೆಲ್ಕಮ್ ನಿಮಗೆ. ಇನ್ನು JDS ಇಂದ ನಾಗೇಂದ್ರ ಅವರು ಭಾಗಿಯಾಗಿದ್ದಾರೆ. ಸರ್, ನಿಮಗೂ ಕೂಡ ವೆಲ್ಕಮ್. ಇನ್ನು ಹಿರಿಯ ಹೈಕೋರ್ಟ್ ವಕೀಲರಾದಂಥ ಉಮೇಶ್ ಗೌಡ ಅವರು ಇದ್ದಾರೆ. ಸರ್, ನಿಮಗೂ ವೆಲ್ಕಮ್. ಎಸ್ ನೋಡಿ ಸರ್, ಮೊದಲಿಗೆ ನಾನು ಉಮೇಶ್ ಗೌಡ್ ಹತ್ರ ಮಾತಾಡ್ತೀನಿ. ಸರ್, ಯುವ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಬಟ್ ಇಲ್ಲಿ ನಾವು ಹೇಳಿರುವಂಥ ಗ್ಯಾರಂಟಿಗಳನ್ನ ಪೂರೈಸಿದೀವಿ ಅನ್ನುವಂಥ ಮಾತು ಕಾಂಗ್ರೆಸ್ ಪದೇ ಪದೇ ಹೇಳ್ತಾ ಇತ್ತು. ಬಟ್ ಈಗ ಯುವ ನಿಧಿಗೆ ಗೋತಾ ಅನ್ನುವಂಥದ್ದು, ಅಂದರೆ ಯಾವುದೇ ರೀತಿಯಾದಂಥ ಅನುದಾನ ಕೊಟ್ಟಿಲ್ಲ. ಸೊ ಈ ವಿಚಾರದ ಬಗ್ಗೆ ಯಾವ ರೀತಿಯಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು ಅಂತ ನೋಡಿ. ಈ ಸರ್ಕಾರ ಸಾಲ ಸರ್ಕಾರ ಅಂತೇಳಿ ಪ್ರಾರಂಭದಿಂದ ಹೇಳ್ಕೊಂಬಂದಿದ್ವಿ. ಬಟ್ ಇದೊಂದು ಕೊಟ್ಟ ಮಾತಿಗೆ ತಪ್ಪಿದ ಸರ್ಕಾರ ಅಂತೇಳಿ ಯುವಕ ಸಮುದಾಯದಲ್ಲಿ ಭಾರಿ ಚರ್ಚೆಗೆ ಈಡಾಗುತ್ತೆ. ಏಕೆಂದರೆ ಇವರು ಪ್ರಾರಂಭದಲ್ಲಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದೆ ಅನ್ನೋದು ಯುವ ನಿಧಿ ಯುವಕರಿಗೆ, ಏನು ನಿರುದ್ಯೋಗ ಯುವಕರಿಗೆ ಒಂದು ಮಾಸಿಕ ಒಂದಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಮಾಡಿದ್ರು, ನಂಬಿಸಿದ್ರು. ಅದರಂತೆ ಅಧಿಕಾರಕ್ಕೂ ಸಹ ಬಂದರು. ಈಗ ಇವರು ಸರ್ಕಾರದಲ್ಲಿ ಈಗ ಸಾಲದ ಸರ್ಕಾರ ಆಗಿರೋದ್ರಿಂದ ಬಜೆಟಲ್ಲಿ ಇವರು ಅದನ್ನು ಮಂಡನೆ ಮಾಡೋಕ್ಕೆ ಆಯ್ತಾ ಇಲ್ಲ. ಅದು ಈ ಸಾಲಿನಲ್ಲಿ ಅದನ್ನು ವಿತ್ಡ್ರಾ ಮಾಡ್ತಾ ಇದ್ದಾರೆ ಅಂತಂದರೆ ಇವರಿಗೆ ಆ ಉದ್ದೇಶ ಇಲ್ಲ, ಈಡೇರಿಸೋಂಥ ಉದ್ದೇಶ ಇಲ್ಲ. ಅವರು ಕೇವಲ ನಾವು ಉದ್ಯೋಗವನ್ನು ಕೊಡ್ತಾಯಿದ್ದೀವಿ, ಈಗ 54,000 ಏನೋ ಉದ್ಯೋಗ ತುಂಬ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2,84,881 ಹುದ್ದೆಗಳು ಖಾಲಿ ಇದ್ದಾವೆ. ಇದು ನಿಜವಾಗ್ಲೂ ಯುವಕ ಸಮುದಾಯಕ್ಕೆ ಮಾಡಿದಂಥ ಮೋಸ ಕಾಂಗ್ರೆಸ್ ಮಾತಿಗೆ ತಪ್ಪಿದಂಥ ಸರ್ಕಾರ ಅಂತೇಳಿ ನಾವಾದರೂ ಭಾವಿಸ್ಬೇಕಾಗುತ್ತೆ. ಜೊತೆಗೆ ಅದೊಂದೇ ಅಲ್ಲ, ಇನ್ನು ಉಳಿದಂತೆ ನೀವು ಯೋಜನೆಗಳನ್ನ ನೋಡಿದ್ದೀರಿ, ಏನು ಅದನ್ನ ಅವ್ರ ಬೆನ್ನು ಅವರೇ ತಟ್ಕೋಬೇಕು ಅಂತ ಹೊಸ ಯೋಜನೆಗಳೇನು ಕೊಟ್ಟಿಲ್ಲ. ಇವರು ಇರೋದನ್ನು ಮಾಡಿದ್ದಾರೆ. ಅದರೊಳಗಡೆ ಈಗ ನೋಡಿ, ಕಳೆದ ಬಜೆಟ್ನಲ್ಲಿ ಕೊಟ್ಟಂಥ ಅನೇಕ ವಿಚಾರಗಳಲ್ಲಿ ನೀರಾವರಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅವು ಈಡೇರ್ಸೋಕ್ಕೆ ಆಗಿಲ್ಲ. ಯಾಕೆಂದರೆ ಹಣನ ಹೊಂದ್ಸೋಕ್ಕಾಗಿಲ್ಲ ಅವರು. ಈ ಸಂದರ್ಭದಲ್ಲಿ ನೋಡಿ, ಈಗ ಕಳೆದ ಇದರಲ್ಲಿ ಸಾಲದ ಲೆಕ್ಕಾಚಾರ ಮಾಡ್ಕೊಳ್ಳೋದಾದ್ರೆ 7,64,00,000 ಕೋಟಿ ಸಾಲ ಆಯಿತು ಕಳೆದ 2013-18ರಲ್ಲಿ. ಈಗೇನಾಗಿದೆ ನೋಡಿ, 1.2 ಲಕ್ಷ ಕೋಟಿ, ಅಂದರೆ 6 ಪಟ್ಟು 10 ಪಟ್ಟು ಜಾಸ್ತಿ ಆಗಿದೆ ಇವ್ರ ಅವಧಿಯಲ್ಲಿ. ಏನಾಗಿದೆ ಸಿದ್ದರಾಮಯ್ಯನವ್ರ ಅವಧಿಯಲ್ಲಿ. ಅದಲ್ಲದೆ ಪ್ರತಿ ವರ್ಷದ ಸಾಲ ಎಷ್ಟಾಗಿದೆ ಅಂದರೆ 82,000 ಕೋಟಿ ಸಾಲ ಆಗಿದೆ. ಪ್ರತಿ ತಿಂಗಳು 6,833 ಕೋಟಿ ಆಯ್ತೈತೆ. ಪ್ರತಿದಿನದ ಸಾಲ 227 ಕೋಟಿ ಆಗಿದೆ. ಪ್ರತಿ ಗಂಟೆ ಸಾಲ 909.5 ಕೋಟಿ ಆಗಿದೆ. ನೋಡಿ, ಇಷ್ಟಲ್ಲದೆ ಇವ್ರು ಬಡ್ಡಿ ಕಟ್ತಾ ಇರೋದು ಎಷ್ಟು ಈ ಸರ್ಕಾರ ಅಂತಂದರೆ 2025 ಬಜೆಟ್ ಪ್ರಕಾರ 45,600 ಕೋಟಿ ಬಡ್ಡಿಯನ್ನು ಕಟ್ಟಿದ್ದಾರೆ ಸರ್ಕಾರ ಸಾಲ ಮಾಡೋದಕ್ಕೆ. ಅಷ್ಟೇ ಅಲ್ಲ, ಅದಕ್ಕೆ ದಂಡನೂ ಸಹ ಕಟ್ತಾ ಇದ್ದಾರೆ ಪ್ರತಿದಿನ ಪ್ರತಿ ಗಂಟೆಗೂ ಸಹ. ಹಾಗಾಗಿ ಇವರು ಈಗ ಈ ಬಜೆಟ್ನಲ್ಲಿ ಈಗ ಯುವಕರಿಗೆ ಹಣವನ್ನೇ ಮೀಸಲಿಟ್ಟಿಲ್ಲ. ಈ ಥರ ಹೋದ್ರೆ ಈಗ ನಾಳೆ 6 ಗ್ಯಾರಂಟಿ ಕೊಡ್ತೀವಿ ಅಂದರು, 7 ಕೊಡ್ತೀವಿ ಅಂತಂದ್ರೆ, ಭೂಮಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಿ ಕೊಡ್ತಾರೆ?
ಈಗ ಇರೋ ಗ್ಯಾರಂಟಿನ ಕಿತ್ಕೊಂಡಿದ್ದಾರೆ. ಅದಲ್ಲದೆ ಸುಮಾರು 1,26,00,000 ಮಹಿಳೆಯರಿಗೆ ಕಳೆದ 33 ತಿಂಗಳ ಅವಧಿಯಲ್ಲಿ ಇವರೇನು ಕೊಡಬೇಕಾಗಿತ್ತು ಗೃಹಲಕ್ಷ್ಮಿ ಹಣವನ್ನು ಕೇವಲ 23 ತಿಂಗಳು ಕೊಟ್ಟಿದ್ದಾರೆ. ಇದು ಮಹಿಳೆಯರಿಗೂ ಸಹ ಮೋಸ ಮಾಡಿದ್ದಾರೆ. ಹೀಗಾಗಿ ಇವರು ಕೊಟ್ಟ ಮಾತಿಗೆ ತಪ್ಪಿ ಸರ್ಕಾರ ಅಂತೇಳಿ ಯುವ ಸಮುದಾಯ ಭಾವಿಸ್ತದೆ. ಎಸ್ ಸರ್, ಮಹಾಂತೇಶ್ ಸರ್, ಈಗ ಯುವಕರಿಗೆ ಒಂದು ಉದ್ಯೋಗದ ಖಾತ್ರಿ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಯುವಕರಿಗೆ ಮೋಸ ಆಯಿತು. ಬಟ್ ಇಲ್ಲಿ ಯುವ ನಿಧಿಯನ್ನ ಯುವಕರಿಗೋಸ್ಕರ ಕೊಡ್ತಾ ಇದ್ದೀವಿ ಅಂತ ಅಂದ್ರು, ಅಲ್ಲೂ ಒಂದು ರೀತಿಯಾಗಿ ಮೋಸ ಆಯಿತು ಯುವಕರಿಗೆ ಅಂತ. ನೋಡಿ ಮೇಡಮ್, ಯುವಕರಿಗೆ ಮೋಸ ಆಗಿದೆ ಅನ್ನೋ ಪ್ರಶ್ನೆ ಇಲ್ಲ. ಇಡೀ ರಾಜ್ಯದಲ್ಲಿ 10 ವರ್ಷಗಳ ಕಾಲದಿಂದ ನೇಮಕಾತಿ ಇರಲಿಲ್ಲ. ಈ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ಇವರು ಎಷ್ಟು ನೇಮಕಾತಿ ಮಾಡಿದ್ರೆ ಹೇಳಿ. ಕೇಂದ್ರ ಸರ್ಕಾರದವ್ರು ನೇಮಕಾತಿ ಮಾಡ್ಕೋತೀವಿ ಅಂದ್ರೆ ಅವ್ರು ಎಷ್ಟು ನೇಮಕಾತಿ ಮಾಡಿದ್ರೆ ಹೇಳಿ. ಆದರೆ ನಾವೀಗ 56,482 ನೇಮಕಾತಿಗೆ ಅಧಿಸೂಚನೆಯನ್ನು ಸಹ ಹೊರಡಿಸಿದ್ದೇವೆ. 10 ವರ್ಷಗಳಲ್ಲಿ ನೇಮಕಾತಿ ಮಾಡದೇ ಇರೋರು ಯಾರು ಗೊತ್ತಿದೆಯಲ್ಲ, ಅದನ್ಯಾಕೆ ಹೇಳವಲ್ರಿ ನೀವು? ಅದಾದಮೇಲೆ ಯುವ ನಿಧಿ ವಿಚಾರದಲ್ಲಿ ಯುವ ನಿಧಿ ಯೋಜನೆಯಲ್ಲಿ ಒಟ್ಟು 3,82,682 ಫಲಾನುಭವಿಗಳಿಗೆ ಈಗಾಗಲೇ 913 ಕೋಟಿ ರೂಪಾಯಿ ಮೊತ್ತದ ನಿರುದ್ಯೋಗ ಭತ್ಯೆ ವರ್ಗಾವಣೆ ಮೂಲಕ ಪಾವತಿಸಲಾಗಿದೆ. ಇದನ್ನು ಸ್ಪಷ್ಟಪಡಿಸ್ಬೇಕು. ಯಾಕಂತಂದರೆ ಈ ನೋಡಿ, ಇಲಾಖೆ ವಿವಿಧ ಯೋಜನಾ ಸಂಸ್ಥೆಗಳ ಮೂಲಕ 80,086 ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಕೌಶಲ್ಯ ಅಭಿವೃದ್ಧಿ ಯೋಜನೆ ಮೂಲಕ ಕೌಶಲ್ಯವನ್ನು ನೀಡಲಾಗಿದೆ. ಮುಂದುವರಿದು ಉದ್ಯೋಗ ಮೇಳವನ್ನು ಏರ್ಪಡಿಸಿದಾಗ 1.16 ಲಕ್ಷ ಅಭ್ಯರ್ಥಿಗಳು, ಅದರ ಜೊತೆಗೆ 19,863 ಅಭ್ಯರ್ಥಿಗಳು ಅದರಲ್ಲಿ ಆಯ್ಕೆಗೊಳ್ತಾರೆ. ಇವನ್ನೆಲ್ಲ ನೋಡ್ಕೊತ ಹೋಗುವಂಥ ವ್ಯವಸ್ಥೆ ಆಗುತ್ತೆ. ಸರ್ಕಾರಿ ಕೈಗಾರಿಕೆ ತರಬೇತಿ ಸಂಸ್ಥೆಗಳನ್ನು ತೆಗೆದರು. ಏನು ಕೈಗಾರಿಕೆಯ ತರಬೇತಿ ಸಂಸ್ಥೆಗಳನ್ನು GTS ಮತ್ತು KSIDC ಈಗಳಿಗೆ 1.386 ಕೋಟಿಗಳನ್ನು ಈಗಾಗಲೇ ನಿಗದಿ ಮಾಡಿದ್ದಾರೆ. KQSET ಕ್ವಾಲಿಟಿ ಅಪ್ಗ್ರೇಡೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸ್ಕಿಲ್ ಟ್ರಾನ್ಸ್ಫಾರ್ಮೇಷನ್ ಯೋಜನೆಯನ್ನು ತರಲಾಗಿದೆ. ಎಸ್ ಸರ್, ಈಗ ಇವೆಲ್ಲ ಮರೆಮಾಚುವಂಥದ್ದಲ್ಲ, ಇವೆಲ್ಲ ನೀಡಿರೋದೇ ಯುವಕರಿಗೆ. ಈ ರಾಜ್ಯದ ಜನತೆ ದಡ್ರಲ್ಲ ರೀ, ಯುವಕರು ದಡ್ರಲ್ಲ. ಅವರಿಗೆ ಉದ್ಯೋಗ ಬೇಕಾಗಿತ್ತು. ಈ ಹಿಂದೆ ಯಾರು ಕೊಟ್ಟಿದ್ದಾರೆ ಕೇಳಬೇಕಿತ್ತು. ಧಾರವಾಡದಲ್ಲಿ ಆ ಸ್ಟ್ರೈಕ್ ಮಾಡಿದಾಗ ನಾವು ಇದ್ವಿ. 56,384 ಹುದ್ದೆಗಳನ್ನು ಈಗಾಗಲೇ ನೇಮಕಾತಿ ಅಧಿಸೂಚನೆ ಹೊರಡಿಸಿದ್ದಾರೆ. ಹಾಗಾಗಿ ನಾನು BJP ಅವ್ರಿಗೆ ಕೇಳೋದು ಇಷ್ಟಪಡ್ತೀನಿ, ನಿಮ್ಮ ಅವಧಿಯಲ್ಲಿ ಯಾವ ನೇಮಕಾತಿ ಮಾಡಿದನ್ನ ಕೇಂದ್ರದವರು ಸ್ಪಷ್ಟ ಮಾಡಲಿ, ರಾಜ್ಯದಿಂದ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾರೆ ಯಾರು ಸ್ಪಷ್ಟ ಮಾಡಲಿ. ದಿಲೀಪ್ ಕುಮಾರ್ ಸರ್ ನೋಡಿ, ಪಾಪ ನಮ್ಮ ಮಹಾಂತೇಶ್ ಅವರು ಒಳ್ಳೆ ಪ್ರಶ್ನೆಯನ್ನು ಎತ್ತಿದ್ರು. ಏನೇನು ಭರ್ತಿ ಮಾಡಿದ್ರಿ ನೀವು ಅವಧಿನಲ್ಲಿ 2019ರಿಂದ 23ರಲ್ಲಿ ಅಂತೇಳಿ. ಇವರ ಅವಧಿನಲ್ಲಿ 2025-26 ಫೆಬ್ರವರಿಗೆ 2,84,000 ಹುದ್ದೆಗಳು ಖಾಲಿ ಇದ್ದಾವೆ. ಒಂದೇ ಒಂದು ಹುದ್ದೆನೂ ಸಹ ಭರ್ತಿಯಾಗಿಲ್ಲ. ಇವನ್ ಒಂದು ಹುದ್ದೆನೂ ಸಹ ಇದುವರೆಗೂ ಭರ್ತಿಯಾಗಿಲ್ಲ ಇವರು ಅಧಿಕಾರಕ್ಕೆ ಬಂದ ಮೇಲೆ. ಭರ್ತಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಟಿಫಿಕೇಶನ್ ಆಗಿದೆ, ಮತ್ತೊಂದಾಗಿದೆ. ನೋಟಿಫಿಕೇಶನ್ಗೆ ದೊಡ್ಡ ಹೋರಾಟ ನಡೀತಾ ಇದೆ, ಒಳ ಮೀಸಲಾತಿ ಹೋರಾಟ ನಡೀತಾ ಇದೆ. ನಿಮ್ ಕೋರ್ಟ್ಗೆ ಹೋಗ್ತಾರೆ, ಅವೆಲ್ಲ ಹಾಕ್ತಾರೆ, ಅದೆಲ್ಲ ಸೆಕೆಂಡ್ರಿ. ಹೇಳ್ಬಿಡ್ತೀನಿ, ಅದು ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಅವ್ರು ಪ್ರಶ್ನೆ ಕೇಳಿದ್ದಾರೆ. 2,84,000 ಖಾಲಿ ಇದೆ. ಇದೇ ಬೊಮ್ಮಾಯಿಯವರು ಅಧಿಕಾರ ಇದ್ದಾಗ 64,000 ಉದ್ಯೋಗ ಭರ್ತಿಯಾಗಿತ್ತು. ಯಾಕೆ ಇವರು ಇದುವರೆಗೂ ಸಹ ಒಂದನ್ನು ಭರ್ತಿ ಮಾಡಿಲ್ಲ? ಈಗ 55,000 ಭರ್ತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿ ಜಾರಿಗೊಳಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು. ಒಳ ಮೀಸಲಾತಿ ಜಾರಿ ಆಗಿಲ್ಲ. ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಭರ್ತಿ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ಆ ಸಮುದಾಯ ದೊಡ್ಡ ಹೋರಾಟ ಮಾಡ್ತಾ ಇದೆ. ಆ ಜನರಿಗೆ ಟೋಪಿ ಹಾಕಬೇಕು ಅಂತ ಹೊಟ್ಟಿದೆ ಈ ಸರ್ಕಾರ. ನೋಟಿಫಿಕೇಶನು ಮಾಡಿಬಿಟ್ಟಿದ್ದಾರೆ. ಈಗ ನೋಟಿಫಿಕೇಶನ್ ಮಾಡಾದ್ಮೇಲೆ ಒಳ ಮೀಸಲಾತಿ ಜಾರಿ ಮಾಡ್ತಾರಾ ಇಲ್ಲ ಆ ಸಮುದಾಯಗಳಿಗೆ ಮೋಸ ಮಾಡ್ತಾರೆ ಅಂತ ಹೇಳಿ ನಿಮಗೆ ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಓದ್ಕೊಂಡ್ಬಂದು ಮಾತಾಡಿ. ಹೇಳ್ಬಿಡ್ತೀನಿ ನಾನು. ಶಿಕ್ಷಕರ ನೇಮಕಾತಿ 13,000, PSI ಎಷ್ಟಾಯ್ತು, ಕಾನ್ಸ್ಟೇಬಲ್ ಎಷ್ಟಾಯ್ತು ಹೇಳು. ನನ್ನ ಹತ್ರ ಲಿಸ್ಟ್ ಇದೆ, ಹೇಳ್ತೀನಿ. ನಾನು ಸುಮ್ಸುಮ್ಮನೆ ಮಾಹಿತಿ ಇಲ್ದಲೆ ಬಂದು ನಾನು ಮಾತಾಡಲ್ಲ. 2019 ನಾವು BJP ಅವರು ಓದ್ಕೊಂಡ್ ಮಾತಾಡೋರು. ನಿಮ್ ರೀತಿ ಯಾರೋ ಕೊಟ್ಟರೆ ಭಾಷಣ ಹೇಳೋರಲ್ಲ, ಭಾಷಣ ಮಾಡೋರಲ್ಲ. ಒಂದು ಮೇಡಮ್, ಇವತ್ತು ಇವ್ರು ಘೋಷಣೆ ಮಾಡಿರ್ತಕ್ಕಂಥ ಬಜೆಟ್, ಈ ಬಜೆಟ್ನ ಒಂದು ಸಾರಾಂಶ ನಿಮ್ಗೆ ಹೇಳ್ಬಿಡ್ತೀನಿ ಮೇಡಮ್.
ಪಾಪ ಸಿದ್ದರಾಮಯ್ಯನವರು ಸರ್ವಜನಾಂಗದ ಶಾಂತಿಯ ತೋಟ ಅಂತೇಳಿ ಅಧಿಕಾರಕ್ಕೆ ಬಂದಂಥವ್ರು, ನಾನು ಯಾವುದೇ ರೀತಿ ಮೂಢನಂಬಿಕೆಯನ್ನು ನಂಬೋದಿಲ್ಲ ಅಂತೇಳಿ ಅಧಿಕಾರಕ್ಕೆ ಬಂದಂಥವ್ರು, ಪಾಪ ಇವತ್ತು ಮೂಢನಂಬಿಕೆಯನ್ನು ನಂಬಿಕೊಂಡೇ ಇವತ್ತು ಬಜೆಟನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಇತಿಹಾಸದಲ್ಲಿ ಫಸ್ಟ್ ಟೈಮ್ 10:15ಕ್ಕೆ ಯಾಕೆ ಪ್ರಾರಂಭ ಮಾಡಿದ್ರು? 10:30ಕ್ಕೆ ಪ್ರಾರಂಭ ಆಗ್ತಿದ್ದು, ಇಲ್ಲ 10 ಗಂಟೆಗೆ ಪ್ರಾರಂಭ ಆಗ್ತಾ ಇದ್ದು, 10:30ಕ್ಕೆ ರಾಹುಗಾಲ ಇದೆ ಅಂತೇಳಿ 10 ಕಾಲಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಇದೇನಾದರೂ ಅಲ್ಪಸಂಖ್ಯಾತರು ಗೊತ್ತಾಗ್ಬಿಟ್ರೆ ಪಾಪ ಇವ್ರ ಮೇಲೆ ಭಾಳ ಮುಂಚ್ಕೊಂಡ್ಬಿಡ್ತಾರೆ. ಒಂದು ಮತ್ತು ಎರಡನೇದು ಮೇಡಮ್, ಇವತ್ತು ಇವ್ರು ಮಾಡಿರ್ತಕ್ಕಂಥ ಸಾಲ, ಈ ಬಜೆಟ್ ಇಂದ ಹೇಳ್ತಾ ಇದ್ದೀನಿ ನಾನು, ಇವತ್ತಿನ ಬಜೆಟ್ ಬಗ್ಗೆ ಬಜೆಟ್ ಬಗ್ಗೆ ಮಾತಾಡೋಣ. ಯುವ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯುವಕರಿಗೆ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ರು, ಬಟ್ ಅದಕ್ಕೆ ಯಾವುದೇ ರೀತಿಯಾದಂಥ ಅನುದಾನ ಇಲ್ಲ. ಎಸ್ ನೋಡಿ, ಇವರ ಒಂದು ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ದೇನು, ಯಾರ್ಯಾರು ನಿರುದ್ಯೋಗಿಗಳಿದ್ದಾರೋ ವಿತೌಟ್ ಕಂಡೀಷನ್ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ನಿರುದ್ಯೋಗಿಗೂ ಸಹ ನಾವು 3,000 ಕೊಡ್ತೀವಿ, ಡಿಗ್ರಿ ಮಾಡಿರೋರಿಗೆ 3,000 ಕೊಡ್ತೀವಿ ವಿತೌಟ್ ಕಂಡೀಷನ್. ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ವಾ, ದಿಲೀಪ್ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ, ಅಥವಾ ಉಮೇಶ್ ಅವ್ರ ಕೆಲ್ಸಕ್ಕೆ ಹೋಗ್ತಾ ಇಲ್ವಾ, ಮಾಂತೇಶ್ ಅವ್ರ ಕೆಲ್ಸಕ್ಕೆ ಹೋಗ್ತಾ, ನೀವು 3,000 ಕೊಡ್ತೀವಿ. ನೀವು ಡಿಪ್ಲೊಮಾ ಮಾಡಿದ್ಯಾ 1,500 ಕೊಡ್ತೀವಿ ವಿತೌಟ್ ಕಂಡೀಷನ್ ಹೇಳಿದ್ದು. ಇವ್ರು ಜಾರಿ ತಗೊಂಬಂದಿದ್ದೇನೋ 1,75,000 ಜನರು ಕೊಟ್ಟರು. ಈಗ ಏನು ಅಲೋಕೇಶನ್ ಮಾಡಿಲ್ಲ.